ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಮಾಹಿತಿಯ ಪ್ರಕಾರ ಮೂವರು ಮಕ್ಕಳಿಗೆ ವಿಷ ಉಣಿಸಿ ತಂದೆಯು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಇಲ್ಲಿನ ಬಸವನಕುಂಟೆ ಪ್ರದೇಶದಲ್ಲಿನ ರಘು ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಅಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಇಲ್ಲಿನ ಬಸವನಕುಂಟೆ ಪ್ರದೇಶದಲ್ಲಿನ ರಘು ಆತ್ಮಹತ್ಯೆ ಮಾಡಿಕೊಂಡಂತಹ ದುರ್ದೈವಿ. ಈತ ಮಾತ್ರ ಅಲ್ಲ, ಈತ ತನ್ನ ಮೂವರು ಮಕ್ಕಳಿಗೆ ವಿಷ ಉಣಿಸಿ ತಾನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. 35 ವರ್ಷದ ರಘು ಈ ಒಂದು ಆತ್ಮಹತ್ಯೆ ಯತ್ನವನ್ನು ನಡೆಸಿರುವಂಥದ್ದು. ಅದರ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 8 ವರ್ಷದ ಪೂಜಾ, 6 ವರ್ಷದ ಕಾರ್ತಿಕ್ ಹಾಗೂ 3 ವರ್ಷದ ವೈಷ್ಣವಿ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ವಿಷವನ್ನು ಉಣಿಸಿ ತಂದೆ ರಘು, 35 ವರ್ಷದ ರಘು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ರಘು ಪತ್ನಿ ಬಗ್ಗೆ ಮಾಹಿತಿ ಇಲ್ಲ, ಸಂಬಂಧಿಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಗಳು ಸಿಕ್ಕಿಲ್ಲ. ಆದರೆ 3 ಮಕ್ಕಳಿಗೆ ವಿಷ ಉಣಿಸಿ ತಂದೆಯೇ ತನ್ನ ಮಕ್ಕಳನ್ನು ವಿಷ ಉಣಿಸಿ ಆತ್ಮಹತ್ಯೆಗೆ ತಳ್ಳಿರುವಂತಹ ಘಟನೆ ಈಗ ನಡೆದಿರುವಂಥದ್ದು ಬಳ್ಳಾರಿಯ ಬಸವನಕುಂಟೆಯಲ್ಲಿ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಯಾವ ಕಾರಣಕ್ಕೆ ಹಾಗೂ ಯಾವಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದು? ದಿವ್ಯಾ, ಈಗಾಗಲೇ ಹೇಳಿದಂತೆ ಏನು ಕಳೆದ ಒಂದು ಗಂಟೆ ಕೆಳಗೆ ಏನು ರಘು ಅನ್ನಂತ ವ್ಯಕ್ತಿ ತನ್ನ 3 ಮಕ್ಕಳಿಗೆ ವಿಷ ಉಣಿಸಿ ತಾನು ಕೂಡ ಹ್ಯಾಂಗಿಂಗ್ ಮಾಡ್ಕೊಂಡು ಏನು ಮೃತಪಟ್ಟಿದ್ದಾನೆ. ಇದಕ್ಕೆ ಸ್ಪಷ್ಟವಾಗಿ ಕಾರಣಗಳು ತಿಳಿದು ಬರ್ತಾ ಇಲ್ಲ. ಆದ್ರೂ ಕೂಡ ಕೌಟುಂಬಿಕ ಕಲಹ ಇತ್ತು. ರಘುನ ಮಡದಿಯಾದಂತ ರೇಖಾ ಅವರು ಕಳೆದ 9 ತಿಂಗಳಿಂದ ಇವ್ರ ಜೊತೆ ಇರ್ತಾ ಇದ್ದಿಲ್ಲ, ವಾಸ ಮಾಡ್ತಾ ಇದ್ದಿಲ್ಲ. ಹೀಗಾಗಿ ಹಲವು ದಿನಗಳಿಂದ ಇವರಿಬ್ಬರ ಮನಸ್ಸಲ್ಲಿ ಬಿರುಕು ಇತ್ತನ್ನಂತ ಮಾತನ್ನು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾಯ್ತಂದ್ರೆ ಕೌಟುಂಬಿಕ ಕಲಹ ಇತ್ತು, ಒಬ್ಬರ ಮನೆ ವೈಮನಸ್ಸಿತ್ತು ಅನ್ನೋಂತ ಕಾರಣವೇ ಇಲ್ಲಿ ಹೇಳ್ತಾ ಆಗ್ತಿದೆ. ಆದ್ರೆ ಒಂದ್ ಇಲ್ಲಿ ಅಂತಂದ್ರೆ ಗಂಡ ಹೆಂಡತಿ ಜಗಳ ಕೂಸು ಬಡವಾಯ್ತು ಅನ್ನೋಂತ ಒಂದು ನಾಣ್ಣುಡಿ ಅಂತೆ ಇಲ್ಲಿ ಗಂಡ ಹೆಂಡತಿಯ ಒಂದು ವೈಮನಸ್ಸಿನಿಂದ ಮಕ್ಕಳು ಕೂಡ ಸಾಯಂತ ಸ್ಥಿತಿಯಾಗಿದೆ. ಒಂದು ಹೃದಯ ಯುದ್ಧ ಘಟನೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ತಂದೆ ತಾನು ಸಾಯೋದ್ರಲ್ಲೇ ತಾನು ಸಾಯೋಕ್ಕಿಂತ ಮುಂಚೆ ತನ್ನ 3 ಮಕ್ಕಳಿಗೆ ಸಣ್ಣಂತ ಮಕ್ಕಳಿಗೆ ವಿಷ ಉಣಿಸಿ ತಾನು ಕೂಡ ಸಾಯಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಗಂಡ ಹೆಂಡತಿ ಜಗಳದಿಂದ ಇವತ್ತು ಒಂದು ಮಕ್ಕಳು ಸತ್ತಿವೆ ಅಂತ ಇಲ್ಲಿ ಹೇಳಲಾಗಿದೆ. ದಿವ್ಯಾ, ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ನಡೆದಿರುವಂತದ್ದು. ನರಸಿಂಹಮೂರ್ತಿ, ಈಗ ರಘು ಪತ್ನಿ ಬಂದಿದ್ದಾರೆ, ಅವ್ರಿಗೆ ಮಾಹಿತಿ ಸಿಕ್ಕಿದ್ಯಾ? ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ನರಸಿಂಹಮೂರ್ತಿ? ಹೌದು ದಿವ್ಯಾ, ಈಗಾಗಲೇ ರಘು ಪತ್ನಿಯವರು ಕೂಡ ವಿಷಯ ಮುಟ್ಟಿಸಲಾಗಿದೆ. ಅವರು ಕೂಡ ಏನು ಸದ್ಯ ಮನೆ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗಾಗಲೇ ಹೇಳಿದಂತೆ ಒಂದು ಮಾಹಿತಿಯ ಪ್ರಕಾರ ರಘು ಅವರು ಒಂದು ಡೆತ್ ನೋಟ್ ಅನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಡೆತ್ ನೋಟ್ ಅಲ್ಲಿ ಕೂಡ ತಮ್ಮ ಪತ್ನಿಯ ಮಧ್ಯೆ ಇರ್ತಕ್ಕಂಥ ವೈಮನಸ್ಸನ್ನು ಕೂಡ ಆ ಡೆತ್ ನೋಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಕೂಡ ಅವರು ವೈಮನಸ್ಸಿತ್ತು ಗಂಡ ಹೆಂಡತಿ ಮಧ್ಯೆ ಅನ್ನೋದನ್ನ ಕೂಡ ಲೆಟರ್ ಅಲ್ಲಿ ಬರೆದಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಹೇಳ್ಬೇಕಂತಂದ್ರೆ ಈ ಕಳೆದ 1-2 ವರ್ಷಗಳಿಂದ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸಿತ್ತು. ಕಳೆದ 9 ತಿಂಗಳ ಹಿಂದೆ ಹೆಂಡತಿ ಗಂಡ ಬಿಟ್ಟು ತವ್ರ ಮನೆಗೆ ಸೇರ್ಕೊಂಡಿದ್ರು. ಆದ್ರೆ ಏನಂತಂದ್ರೆ ಏನು ರಘು ಅವರ ಪತ್ನಿಯರ ತಾಯಿ ಕೂಡ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಈ ಬಾರಿ ವಾರ್ಡ್ ಚುನಾವಣೆಯಲ್ಲಿ. ಇದು ಕೂಡ ವೈಮನಸ್ಸು ಈ ಸಾವಿಗೆ ಒಂದು ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಚುನಾವಣೆ ನಿಂತಾಗಿಂದ ಕೂಡ ತನ್ನ ಮಕ್ಕಳ ಕಡೆ ಲಕ್ಷ್ಯ ಕೊಡ್ತಾ ಇದ್ದಿಲ್ಲ ಅನ್ನೋಂತ ಮಾತನ್ನು ಸ್ಥಳೀಯ ಹೇಳ್ತಾ ಇದ್ದಾರೆ. ತಮ್ಮ ತಾಯಿ ಎಲೆಕ್ಷನ್ ನಿಂತಿರೋದ್ರಿಂದ ಏನು ರಘುನ ಪತ್ನಿ ತನ್ನ ಮಕ್ಕಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಿಲ್ಲ. ಹೀಗಾಗಿ 3 ಮಕ್ಕಳು ಕೂಡ ತಂದೆ ಹತ್ರನೇ ಇದ್ರು. ಹೀಗಾಗಿ ಏನು ಗಂಡನಿಗೆ ಕೂಡ ಒಂದು ರಘು ಕೂಡ ಮನಸ್ಸಿಗೆ ಬೇಸರಾಗಿ ಈ ಕೃತ್ಯ ಮಾಡಿರ್ಬೋದು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ದಿವ್ಯಾ, ನರಸಿಂಹಮೂರ್ತಿ, ಈಗ ಗಂಡ ಹೆಂಡತಿ ಜಗಳ 1000 ಇರಲಿ, ಆದ್ರೆ ಮಕ್ಕಳನ್ನ ಸಾಯಿಸೋ ಮಟ್ಟಕ್ಕೆ ಯಾರೂ ಹೋಗೋದಿಲ್ಲ. ಮತ್ತೆ ಇನ್ನೊಂದು ಗಮನಿಸಬೇಕು ಅಂತ ಹೇಳಿದ್ರೆ, ಏನೇ ಜಗಳ ಆಗಿದ್ರು ತಾಯಿ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ. ಈಗ ಗಂಡನನ್ನ ಬಿಟ್ಟು ಹೋಗೋದು ಅಂತ ಇರಬೇಕಾದ್ರೆ, ಬಟ್ ಇಲ್ಲಿ ವಿಚಿತ್ರ ಅಂತ ಅನ್ನಿಸ್ತಿದೆ. ತಾಯಿ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದೀರಿ. ಅಕ್ಕಪಕ್ಕದ ಮನೆಯವರು ಇರ್ಬೋದು, ಸಂಬಂಧಿಕರು ಏನ್ ಹೇಳ್ತಾರೆ ಅಂತ? ಹೌದು ದಿವ್ಯಾ, ಇಲ್ಲಿ ಸ್ಪಷ್ಟವಾಗಿ ಅಂದ್ರೆ ಒಂದು ಈ ಪ್ರಕರಣದಲ್ಲಿ ಅಂತಂದ್ರೆ ರಘು ಮತ್ತು ಅವರ ಪತ್ನಿ ಅಂದ್ರೆ ಇದೇ ಒಂದೇ ಊರಿನವರು ಅಂದ್ರೆ ಬಳ್ಳಾರಿಯವರೇ ಆಗಿದ್ದಾರೆ. ಹೀಗಾಗಿ ಏನು ಬಹಳ ಮನೆಯ ದೂರಗಳು ಇಲ್ಲದೆ ಇರೋದ್ರಿಂದ ಮಕ್ಕಳು ಏನು ಇವರು ಗಂಡ ಹೆಂಡತಿ ವೈಮನಸ್ಸಿದ್ರು ಕೂಡ ಮಕ್ಕಳು ಕೆಲವು ದಿನ ಇವ್ರ ಕಡೆ ಕೆಲವು ದಿನ ಅವ್ರ ಕಡೆ ಓಡಾಡ್ತಾ ಇದ್ರು. ಹೀಗಾಗಿ ಇತ್ತೀಚೆಗೆ ತಾನೇ ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು. 33ನೇ ವಾರ್ಡಿಂದ ಏನು ರಘುನ ಪತ್ನಿಯ ತಾಯಿ ಅಂದ್ರೆ ರಘುನ ಅತ್ತೆಯವರು ಚುನಾವಣೆಗೆ ಸ್ಪರ್ಧಿಸಿದ್ರು, ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆ ಹಿನ್ನೆಲೆಯಲ್ಲಿ ರಘುನ ಪತ್ನಿ ಸಂಪೂರ್ಣವಾಗಿ ತವ್ರ ಮನೆ ಕಡೆ ವಾಲಿ ಏನು ಚುನಾವಣೆಯಲ್ಲಿ ಕಾರ್ಯ ವರ್ಕ್ ಮಾಡ್ತಾ ಇದ್ರು. ಹೀಗಾಗಿ ಮಕ್ಕಳ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರ. ಇಂದು ಕೂಡ ಚುನಾವಣೆಗೆ ಎಲ್ಲರೂ ಭಾಗಿಯಾದಂತ ವ್ಯಕ್ತಿಗಳು ಚುನಾವಣೆ ಮುಗಿದ ನಂತರ 6 ಗಂಟೆ 7 ಗಂಟೆ ಸುಮಾರು ಮನೆಗೆ ಬಂದಾಗ ಯಾರಿಗೂ ಗೊತ್ತಾಗದೆ ಮನೆ ಬಾಗಿಲು ಹಾಕಿ 3 ಮಕ್ಕಳಿಗೂ ಏನು ಕ್ರಿಮಿನಾಶಕವನ್ನು ಸೇವನೆ ಮಾಡಿಸಿ ನಂತರ ರಘು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಇದೇ ಒಂದು ಪ್ರಮುಖವಾಗಿ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯೆ ಏನೇ ಇದ್ರು ಕೂಡ ಅದ್ರ ಮಕ್ಕಳವರೆಗೆ ಯಾಕೆ ತಂದ್ರು ಅನ್ನೋದೇ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಅಂತ ಇಲ್ಲಿ ಹೇಳ್ಬೋದು. ಆದ್ರೆ ಸಣ್ಣ ಮಕ್ಕಳು ನೋಡೋಕ್ ಕೂಡ ಒಂದು ರೀತಿ ಅಮಾಯಕತರ ಇರ್ತಂತ ಮಕ್ಕಳಿಗೆ ವಿಷ ಉಣಿಸಂತ ಒಂದು ಕೆಟ್ಟ ಮನಸ್ಸು ರಘುಗೆ ಯಾಕೆ ಬಂತು ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದಾಗಿದೆ. ದಿವ್ಯಾ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ನರಸಿಂಹಮೂರ್ತಿ. ಮುಕ್ಕಳು
ಸ್ಥಳೀಯ ನಗರ ಸಂಸ್ಥೆ ಚುನಾವಣೆ ಮುಕ್ತಾಯವಾಗಿದೆ. ಹಲವು ಮತಗಟ್ಟೆಗಳು ಗೊಂದಲದ ಗೂಡಾಗಿದ್ವು. ಕೆಲವೆಡೆ ಮಾರಾಮಾರಿಗಳು ನಡೆದು ಹೋದವು. ಬನ್ನಿ ಹಾಗಿದ್ರೆ ಚುನಾವಣೆ ಹೇಗಿತ್ತು ನೋಡ್ಕೊಂಬರೋಣ. ಮುಗಿಯಿತು ಸ್ಥಳೀಯ ಚುನಾವಣೆ ಕದನ. ಹಲವೆಡೆ ಗೊಂದಲದಿಂದ ಅಡ್ಡಿಯಾಯಿತು ಮತದಾನ. ಮಾರ್ಚ್ 11ರ ಫಲಿತಾಂಶದತ್ತ ಎಲ್ಲರ ಗಮನ. ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಎಂದೇ ಪರಿಗಣಿಸಿದ್ದ ಸ್ಥಳೀಯ ಸಂಸ್ಥೆ ಕದನ ಮುಕ್ತಾಯಗೊಂಡಿದೆ. ಜಿದ್ದಾಜಿದ್ದಿನಿಂದ ಕೂಡಿದ್ದ ಈ ಚುನಾವಣೆಗೆ ಘಟಾನುಘಟಿ ನಾಯಕರೇ ಬೀದಿಗಿಳಿದಿದ್ರು. ಮುಂಬರುವ ಚುನಾವಣೆ ಮೇಲೆ ಪರಿಣಾಮ ಬೀರೋದ್ರಿಂದ ಎಲ್ಲ ನಾಯಕರು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಒಟ್ಟು 208 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿದೆ. ಇದರಲ್ಲಿ 7 ನಗರ ಪಾಲಿಕೆ, 43 ನಗರಸಭೆ, 93 ಪುರಸಭೆ, 65 ಪಟ್ಟಣ ಪಂಚಾಯಿತಿಗಳಿದ್ವು. 21,974 ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷಿಸಿದ್ದಾರೆ. 10,482 ಮತಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಇದಕ್ಕಾಗಿ 23,060 ಸಿಬ್ಬಂದಿ ಹಾಗೂ 65,000 ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಕೆಲವೆಡೆ ಮತದಾನದ ವೇಳೆ ಗೊಂದಲ ಉಂಟಾಗಿತ್ತು. ಬಳ್ಳಾರಿ ಸಂಸದೆ ಜೆ ಶಾಂತಾ ಮತದಾರರ ಪಟ್ಟಿಯಲ್ಲಿ ಅದಲು ಬದಲು ಮಾಡಲಾಗಿದೆ ಎಂದು ಆರೋಪಿಸಿ ಹೈಡ್ರಾಮಾ ಮಾಡಿದರು. ಗುಲ್ಬರ್ಗಾದ ವಾರ್ಡ್ ನಂಬರ್ 45ರಲ್ಲಿ ಬಿಜೆಪಿ ಅಭ್ಯರ್ಥಿ ರಮಾನಂದ ಉಪಾಧ್ಯಾಯ ಮತ್ತು ಇನ್ಸ್ಪೆಕ್ಟರ್ ಶರಣಬಸಪ್ಪ ಭಜಂತ್ರಿ ಮಧ್ಯೆ ಘರ್ಷಣೆ ನಡೆಯಿತು. 100 ಮೀಟರ್ ವ್ಯಾಪ್ತಿಯಿಂದ ಹೊರಗಡೆ ನಿಲ್ಲುವಂತೆ ಇನ್ಸ್ಪೆಕ್ಟರ್ ಸೂಚಿಸಿದ್ದಾರೆ. ಇಷ್ಟಕ್ಕೆ ಕೆರಳಿದ ಬಿಜೆಪಿ ಅಭ್ಯರ್ಥಿ ಹಾಗೂ ಕಾರ್ಯಕರ್ತರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದರು. ಈ ವೇಳೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಬೀದರ್ನ ವಾರ್ಡ್ ನಂಬರ್ 20ರ ಕೆಜೆಪಿ ಅಭ್ಯರ್ಥಿ ಪರ ಮತ ಹಾಕುವಂತೆ ಹಣ ಹಂಚಿಕೆ ಮಾಡುತ್ತಿದ್ದ ವ್ಯಕ್ತಿಯನ್ನ ಥಳಿಸಲಾಯಿತು. ಈ ವೇಳೆ ಪರಾರಿಯಾಗಲು ಯತ್ನಿಸುತ್ತಿದ್ದ ವ್ಯಕ್ತಿಯನ್ನ ಹಿಡಿದು ಮಹಿಳೆಯೊಬ್ಬಳು ಪೊಲೀಸರ ವಶಕ್ಕೆ ಒಪ್ಪಿಸಿದ್ಲು. ಬಾಗಲಕೋಟೆಯ ವಾರ್ಡ್ ನಂಬರ್ 14ರ ಮತಗಟ್ಟೆ ಬಳಿ ಲಘು ಲಾಠಿ ಪ್ರಹಾರ ನಡೆದಿದೆ. ಮತಗಟ್ಟೆ ಬಳಿ ಕೆಲ ಅಭ್ಯರ್ಥಿಗಳು ಮತಯಾಚನೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂತು. ಈ ವೇಳೆ 2 ಗುಂಪುಗಳ ಮಧ್ಯೆ ಚಕಮಕಿ ಉಂಟಾಯಿತು. ಇನ್ನು ರಾಯಚೂರು ನಗರಸಭೆ 2ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದಿದೆ. ಜೆಡಿಎಸ್ಗೆ ಮತ ಹಾಕಲು ಹೊರಗಿನಿಂದ ಜನರನ್ನ ಕರೆತರಲಾಗುತ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಿದರು. ಮಡಿಕೇರಿಯ ಕುಶಾಲನಗರದಲ್ಲಿ ಪೊಲೀಸರು ಹಾಗೂ ವರ್ತಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. 100 ಮೀಟರ್ ನಿಷೇಧಾಜ್ಞೆ ಇದ್ದರೂ ಕೂಡ ಕೆಲವು ಹೋಟೆಲ್ಗಳು ಕಾರ್ಯನಿರ್ವಹಿಸುತ್ತಿದ್ದವು. ಇದನ್ನ ಮುಚ್ಚಲು ಹೋದ ಪೊಲೀಸರ ವಿರುದ್ಧ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದಂತೆ ಹಲವೆಡೆ ಮತದಾನ ಬಹಿಷ್ಕರಿಸಲಾಯಿತು. ಒಟ್ಟಾರೆ ಕೆಲವೊಂದು ಅಹಿತಕರ ಘಟನೆಗಳನ್ನು ಬಿಟ್ಟರೆ ಬಹುತೇಕ ದಾಖಲೆಯ ಮತದಾನವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.